ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನುವಂತ ವಿಚಾರ ಇದೆ. ಈಗ ಎಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಬಿಹಾರ ಎಲೆಕ್ಷನ್ ನಂತರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತ ವಿಚಾರ ಇತ್ತು. ಆದ್ರೆ ಅದಕ್ಕೂ ಮೊದಲೇ ಮತ್ತೊಮ್ಮೆ ದೆಹಲಿಗೆ ಡಿಸಿಎಂ ಈಗ ಹೊರಟು ನಿಂತಿದ್ದಾರೆ. ಒಂದೇ ತಿಂಗಳಲ್ಲಿ 4ನೇ ಬಾರಿಗೆ ಡಿಕೆಶಿ ಟೂರ್. ರಾತ್ರಿ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದು ಯಾಕೆ? ಅದರಲ್ಲೂ ಕೂಡ ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾದ್ರು. ಆದರೆ ಸಮಯಾವಕಾಶ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗೆ ವಾಪಸ್ ಆಗಿದ್ರು. ಆದರೆ ಈಗ ಮತ್ತೆ ಹೋಗಿರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ. ಒಂದು ತಿಂಗಳಲ್ಲಿ 4ನೇ ಬಾರಿಗೆ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿಯ ಚರ್ಚೆಗಳಾಗುತ್ತೆ ಅಥವಾ ಹೈಕಮಾಂಡ್ ಭೇಟಿಗೆ ಈ ಬಾರಿ ಸಮಯ ನಿಗದಿ ಆಗಿದೆಯಾ? ಭೇಟಿ ಆದರೆ ಯಾವ ವಿಚಾರದ ಬಗ್ಗೆ ಚರ್ಚೆ? ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಚರ್ಚೆಗಳಂತೂ ಆಗ್ತಾ ಇದೆ. ಕುತೂಹಲ ಕೂಡ ಜಾಸ್ತಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಒಂದು ಕಡೆಯಲ್ಲಿ ನವೆಂಬರ್ ಕ್ರಾಂತಿ, ಅದರ ಜೊತೆಯಲ್ಲಿ ಸಿಎಂ ಬದಲಾವಣೆ, ಜೊತೆಯಲ್ಲಿ ಡಿಕೆಶಿ ಬಣದಿಂದ ಒಂದಷ್ಟು ಹೊಸ ದಾಳಗಳನ್ನ ಕೂಡ ಉರುಳಿಸಲಾಗ್ತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಈಗ ದೆಹಲಿಗೆ ಹೋಗಿರೋದು ಬಹಳಷ್ಟು ಕುತೂಹಲ ಇದೆ. ಈ ಬಾರಿ ಆದ್ರೂ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತಾ ಅಥವಾ ಹೋಗಿರೋದು ಯಾವ ಕಾರಣಕ್ಕೆ? ಡೀಟೇಲ್ಸ್ ಏನಿದೆ ಅಭಿ? ಪ್ರತಿ ಬಾರಿ ಡಿಕೆ ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ದೆಹಲಿಗೆ ಹೋಗ್ತಾರೆ ಅಂದಾಗ ಖಂಡಿತವಾಗಿಯೂ ಹೈಕಮಾಂಡ್ ಸಮಯವನ್ನು ಕೋರಿ ಅಲ್ಲೊಂದಿಷ್ಟು ಮಾಹಿತಿಯನ್ನು ರವಾನೆಯನ್ನು ಮಾಡಿ ಅವರಿಂದ ಬೇಕಾದಂಥ ಕೆಲಸಗಳನ್ನು ಕೇಳಿಸ್ಕೊಂಡು ಬರೋಂಥ ಕೆಲಸ ಸಾಮಾನ್ಯವಾಗಿ ಕಾಂಗ್ರೆಸ್ ಲೀಡರ್ಗಳು ಮಾಡ್ತಿರುವಂಥದ್ದು. ಈ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಿರುವಂಥ ಹೊಸ ಕಾರಣ ಏನು ಅಂದರೆ, ವೋಟ್ ಚೋರಿ ವಿಚಾರವಾಗಿ ರಾಷ್ಟ್ರೀಯ ಅಭಿಯಾನವನ್ನು ರಾಹುಲ್ ಗಾಂಧಿರವರು ಮಾಡಿದರು. ಅದನ್ನು KPCC ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಜಿಲ್ಲಾವಾರು, ವಾರ್ಡ್ವಾರು ಪ್ರತಿಯೊಂದು ಬೂತ್ನಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಮಾಡಿದ್ದೇವೆ. KPCC ಅಂದರೆ AICCಯ ವಿಂಗ್ಗಳಾದಂಥ KPCC ಇರ್ಬೋದು, IYC ಇರ್ಬೋದು, NSUI ಇರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬ ಬೂತ್ ಮಟ್ಟದ ಕಾರ್ಯಕರ್ತನೂ ಕೂಡ ಈ ಒಂದು ಅಭಿಯಾನಕ್ಕೆ ಯಾವ ರೀತಿ ಸಹಕಾರವನ್ನು ತರಿಸಿದ್ದೇವೆ, ಹೈಕಮಾಂಡ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೇವೆ, ಪಕ್ಷದ ಅಧ್ಯಕ್ಷನಾಗಿ ನಾನು ಎಷ್ಟರ ಮಟ್ಟಿಗೆ ಇದರಲ್ಲಿ ಸಫಲನಾಗಿದ್ದೇನೆ, ಹೈಕಮಾಂಡ್ಗೆ ನನ್ನಿಂದ ಏನು ಕೊಡುಗೆ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮುಂದೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಂಥದ್ದು. ಕಳೆದ ಅನೇಕ ದಿನಗಳಲ್ಲಿ ಅಂದರೆ ಕೇವಲ ಸುಮಾರು 20ರಿಂದ 30 ದಿನಗಳಲ್ಲಿ 4ನೇ ಬಾರಿ ಹೋಗ್ತಿರೋದ್ರಿಂದ ಈಗ ನವೆಂಬರ್ ಕ್ರಾಂತಿಯ ಮಾತು ಮುಂದೆನೇ ಬಂದಿರುವಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆಗೆ ಅಧಿಕಾರ ಕೂಡ ಯಾರು ಬಿಟ್ಕೊಡಕ್ಕಾಗಲ್ಲ, ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿರುವಂಥದ್ದು. ಪರೋಕ್ಷವಾಗಿ ಅವರ ಬೆಂಬಲಿಗರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿಸ್ತಿರುವಂಥದ್ದು. ಇವಿಷ್ಟರ ಮಧ್ಯದಲ್ಲಿ ಸಿಎಂ ಕುರ್ಚಿಗೆ ಬಡಿದಾಟವನ್ನು ಆರಂಭ ಮಾಡಿಸಿರುವಂಥದ್ದು. ಈ ಅನೇಕ ವಿಚಾರಗಳನ್ನು ಈ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಗಮನಕ್ಕೆ ತರಲಾಗುತ್ತೆ. ಅದರ ಜೊತೆಗೆ ಹೈಕಮಾಂಡ್ನಿಂದ ಒಂದು ಸೂಚನೆ ಏನು ನೀಡಲಾಗಿತ್ತು, ಬಿಹಾರದ ಎಲೆಕ್ಷನ್ ಆಗೋವರೆಗೂ ಕೂಡ ಶಿವಕುಮಾರ್ ಅವರು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು. ಚುನಾವಣೆ ಆಗಿದೆ, ರಿಸಲ್ಟ್ ಬರೋದು ಬಾಕಿ ಇದೆ. ಈ ಸದ್ಯದ ಮಟ್ಟಿಗೆ ಒಂದು ರಿಮೈಂಡರ್ ಮೆಸೇಜ್ ಆಗಿ ಕೂಡ ಅವರು ದೆಹಲಿಗೆ ಹೋಗಿ ತಮ್ಮ ಸಂದೇಶವನ್ನು ರವಾನೆ ಮಾಡಬಹುದು. ಇಷ್ಟೆಲ್ಲ ಕೆಲಸಗಳನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಗಮನಕ್ಕಿರಲಿ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸುವಂಥ ಸಾಧ್ಯತೆ ಇದೆ. ಖಂಡಿತವಾಗಿಯೂ ರಾಜಕೀಯದ ಚರ್ಚೆ ಆಗಿಯೇ ಆಗುತ್ತೆ. ಹೈಕಮಾಂಡ್ನ ಭೇಟಿಯನ್ನು ಮಾಡುವಂಥ ಬಹುತೇಕ ಸಾಧ್ಯತೆಗಳಿದ್ರೆ, ಆದರೆ ಯಾರೆಲ್ಲ ಸಿಗ್ತಾರೆ, ಯಾವ ಉತ್ತರದಿಂದ ವಾಪಸ್ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಇದೆ. ಈಗ ಎಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಬಿಹಾರ ಎಲೆಕ್ಷನ್ ನಂತರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಇತ್ತು. ಆದ್ರೆ ಅದಕ್ಕೂ ಮೊದಲೇ ಮತ್ತೊಮ್ಮೆ ದೆಹಲಿಗೆ ಡಿಸಿಎಂ ಈಗ ಹೊರಟು ನಿಂತಿದ್ದಾರೆ. ಒಂದೇ ತಿಂಗಳಲ್ಲಿ 4ನೇ ಬಾರಿಗೆ ಡಿಕೆಶಿ ಟೂರ್. ರಾತ್ರಿ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದು ಯಾಕೆ? ಅದರಲ್ಲೂ ಕೂಡ ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾದ್ರು. ಆದರೆ ಸಮಯಾವಕಾಶ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗೆ ವಾಪಸ್ ಆಗಿದ್ರು. ಆದರೆ ಈಗ ಮತ್ತೆ ಹೋಗಿರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ. ಒಂದು ತಿಂಗಳಲ್ಲಿ 4ನೇ ಬಾರಿಗೆ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿಯ ಚರ್ಚೆಗಳಾಗುತ್ತೆ ಅಥವಾ ಹೈಕಮಾಂಡ್ ಭೇಟಿಗೆ ಈ ಬಾರಿ ಸಮಯ ನಿಗದಿ ಆಗಿದೆಯಾ?
ಭೇಟಿ ಆದರೆ ಯಾವ ವಿಚಾರದ ಬಗ್ಗೆ ಚರ್ಚೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಚರ್ಚೆಗಳಂತೂ ಆಗ್ತಾ ಇದೆ. ಕುತೂಹಲ ಕೂಡ ಜಾಸ್ತಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಒಂದು ಕಡೆಯಲ್ಲಿ ನವೆಂಬರ್ ಕ್ರಾಂತಿ, ಅದರ ಜೊತೆಯಲ್ಲಿ ಸಿಎಂ ಬದಲಾವಣೆ, ಜೊತೆಯಲ್ಲಿ ಡಿಕೆಶಿ ಬಣದಿಂದ ಒಂದಷ್ಟು ಹೊಸ ದಾಳಗಳನ್ನ ಕೂಡ ಉರುಳಿಸಲಾಗ್ತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಈಗ ದೆಹಲಿಗೆ ಹೋಗಿರೋದು ಬಹಳಷ್ಟು ಕುತೂಹಲ ಇದೆ. ಈ ಬಾರಿ ಆದ್ರೂ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತಾ ಅಥವಾ ಹೋಗಿರೋದು ಯಾವ ಕಾರಣಕ್ಕೆ, ಡೀಟೇಲ್ಸ್ ಏನಿದೆ ಅಭಿ? ಪ್ರತಿ ಬಾರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ದೆಹಲಿಗೆ ಹೋಗ್ತಾರೆ ಅಂದಾಗ ಖಂಡಿತವಾಗಿಯೂ ಹೈಕಮಾಂಡ್ ಸಮಯವನ್ನು ಕೋರಿ ಅಲ್ಲೊಂದಿಷ್ಟು ಮಾಹಿತಿಯನ್ನು ರವಾನೆಯನ್ನು ಮಾಡಿ ಅವರಿಂದ ಬೇಕಾದಂಥ ಕೆಲಸಗಳನ್ನು ಕೇಳಿಸ್ಕೊಂಡು ಬರೋಂಥ ಕೆಲಸ ಸಾಮಾನ್ಯವಾಗಿ ಕಾಂಗ್ರೆಸ್ ಲೀಡರ್ಗಳು ಮಾಡ್ತಿರುವಂಥದ್ದು. ಈ ಬಾರಿ ಡಿ ಕೆ ಶಿವಕುಮಾರ್ ಕೊಡ್ತಿರುವಂಥ ಹೊಸ ಕಾರಣ ಏನು ಅಂದರೆ, ವೋಟ್ ಚೋರಿ ವಿಚಾರವಾಗಿ ರಾಷ್ಟ್ರೀಯ ಅಭಿಯಾನವನ್ನು ರಾಹುಲ್ ಗಾಂಧಿರವರು ಮಾಡಿದರು. ಅದನ್ನು KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾವಾರು, ವಾರ್ಡ್ವಾರು ಪ್ರತಿಯೊಂದು ಬೂತ್ನಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಮಾಡಿದ್ದೇವೆ. KPCC ಅಂದರೆ AICCಯ ವಿಂಗ್ಗಳಾದಂಥ KPCC ಇರ್ಬೋದು, IYC ಇರ್ಬೋದು, NSUI ಇರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬ ಬೂತ್ ಮಟ್ಟದ ಕಾರ್ಯಕರ್ತನೂ ಕೂಡ ಈ ಒಂದು ಅಭಿಯಾನಕ್ಕೆ ಯಾವ ರೀತಿ ಸಹಕಾರವನ್ನು ತರಿಸಿದ್ದೇವೆ, ಹೈಕಮಾಂಡ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೇವೆ, ಪಕ್ಷದ ಅಧ್ಯಕ್ಷನಾಗಿ ನಾನು ಎಷ್ಟರ ಮಟ್ಟಿಗೆ ಇದರಲ್ಲಿ ಸಫಲನಾಗಿದ್ದೇನೆ, ಹೈಕಮಾಂಡ್ಗೆ ನನ್ನಿಂದ ಏನು ಕೊಡುಗೆ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮುಂದೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಂಥದ್ದು. ಕಳೆದ ಅನೇಕ ದಿನಗಳಲ್ಲಿ ಅಂದರೆ ಕೇವಲ ಸುಮಾರು 20 ರಿಂದ 30 ದಿನಗಳಲ್ಲಿ 4ನೇ ಬಾರಿ ಹೋಗ್ತಿರೋದ್ರಿಂದ ಈಗ ನವೆಂಬರ್ ಕ್ರಾಂತಿಯ ಮಾತು ಮುಂದೆನೇ ಬಂದಿರುವಂಥದ್ದು. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಪಾಲಿಸಿ ನಿಂತ ಡಿ ಕೆ ಶಿವಕುಮಾರ್ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆಗೆ ಅಧಿಕಾರ ಕೂಡ ಯಾರು ಬಿಟ್ಕೊಡಕ್ಕಾಗಲ್ಲ, ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿರುವಂಥದ್ದು. ಪರೋಕ್ಷವಾಗಿ ಅವರ ಬೆಂಬಲಿಗರಿಂದ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿಸ್ತಿರುವಂಥದ್ದು. ಇವಿಷ್ಟರ ಮಧ್ಯದಲ್ಲಿ CM ಕುರ್ಚಿಗೆ ಬಡಿದಾಟವನ್ನು ಆರಂಭ ಮಾಡಿಸಿರುವಂಥದ್ದು. ಈ ಅನೇಕ ವಿಚಾರಗಳನ್ನು ಈ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಗಮನಕ್ಕೆ ತರಲಾಗುತ್ತೆ. ಅದರ ಜೊತೆಗೆ ಹೈಕಮಾಂಡ್ನಿಂದ ಒಂದು ಸೂಚನೆಯನ್ನು ನೀಡಲಾಗಿತ್ತು, ಬಿಹಾರದ ಎಲೆಕ್ಷನ್ ಆಗೋವರೆಗೂ ಕೂಡ ಶಿವಕುಮಾರ್ ಅವರು ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು. ಚುನಾವಣೆ ಆಗಿದೆ, ರಿಸಲ್ಟ್ ಬರೋದು ಬಾಕಿ ಇದೆ. ಈ ಸದ್ಯದ ಮಟ್ಟಿಗೆ ಒಂದು ರಿಮೈಂಡರ್ ಮೆಸೇಜ್ ಆಗಿ ಕೂಡ ಅವರು ದೆಹಲಿಗೆ ಹೋಗಿ ತಮ್ಮ ಸಂದೇಶವನ್ನು ರವಾನೆ ಮಾಡಬಹುದು. ಇಷ್ಟೆಲ್ಲ ಕೆಲಸಗಳನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮ ಗಮನಕ್ಕಿರಲಿ ಅನ್ನೋ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸುವಂಥ ಸಾಧ್ಯತೆ ಇದೆ. ಖಂಡಿತವಾಗಿಯೂ ರಾಜಕೀಯದ ಚರ್ಚೆ ಆಗಿಯೇ ಆಗುತ್ತೆ. ಹೈಕಮಾಂಡ್ನ ಭೇಟಿಯನ್ನು ಮಾಡುವಂಥ ಬಹುತೇಕ ಸಾಧ್ಯತೆಗಳಿದ್ರೆ, ಆದರೆ ಯಾರೆಲ್ಲ ಸಿಗ್ತಾರೆ, ಯಾವ ಉತ್ತರದಿಂದ ವಾಪಸ್ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಇದೆ. ಈಗ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ ನಾಯಕರು. ಬಿಹಾರ ಎಲೆಕ್ಷನ್ ನಂತರದಲ್ಲಿ ಸಿಎಂ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಇತ್ತು. ಆದರೆ ಅದಕ್ಕೂ ಮೊದಲೇ ಮತ್ತೊಮ್ಮೆ ದೆಹಲಿಗೆ DCM ಈಗ ಹೊರಟು ನಿಂತಿದ್ದಾರೆ. ಒಂದೇ ತಿಂಗಳಲ್ಲಿ 4ನೇ ಬಾರಿಗೆ ಡಿಕೆಶಿ ಟೂರ್. ರಾತ್ರಿ ದೆಹಲಿಗೆ ಡಿ.ಕೆ. ಶಿವಕುಮಾರ್ ತೆರಳಿದ್ದಾರೆ. ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್.